ಹೇ ವೆಲ್ಕಮ್ ಟು ಬೆಂಗಳೂರು ಸ್ಟೋರೀಸ್. ಒಂದು ಪ್ರಶ್ನೆ, ನೀವು ಪ್ರತಿದಿನ ಬೆಂಗಳೂರು ಅಂತ ಕರಿತೀರಾ ಅಥವಾ ಬೆಂಗಳೂರು ಅಂತೀರಾ? ಆದರೆ ಒಂದ್ಸಲ ಆದರೂ ಈ ಹೆಸರು ಹೇಗೆ ಬಂತು ಅಂತ ಯೋಚನೆ ಮಾಡಿದ್ದೀರಾ? ಇದು ನಮ್ಮ ತುಂಬಾ ಬ್ಯುಸಿಯಾಗಿರೋ ಬೆಂಗಳೂರು. ಆದರೆ ಈ ಬೆಂಗಳೂರು ಅನ್ನೋ ಹೆಸರಿನ ಅರ್ಥ ನಿಮಗೆ ಗೊತ್ತಾ? ಭಾಳ ಜನ ಒಂದೇ ಉತ್ತರ ಕೊಡ್ತಾರೆ, ಬೆಂದ ಕಾಳು ಊರು ಅಂತ. ಆದರೆ ಇದು ನಿಜಾನ ಅಥವಾ ಕೇವಲ ಒಂದು ದಂತಕಥೆನ? ಇಲ್ಲಿಂದಲೇ ಈ ಕತೆ ಶುರುವಾಗತ್ತೆ. ಇವತ್ತು ನಾನು ಈ ಒಂದು ಸ್ಥಳದ ಹೆಸರಿನ ಕತೆ ನಾನು ಹೇಳಲ್ಲ, ಒಂದು ನಗರದ ಹುಟ್ಟಿನ ಕಥೆಯನ್ನು ನಾವು ಹುಡ್ಕೋಣ. ಸುಮಾರು ವರ್ಷಗಳ ಹಿಂದೆ ಒಬ್ಬ ರಾಜ ಕಾಡಲ್ಲಿ ಹೋಗ್ತಾ ಇರಬೇಕಾದ್ರೆ ಅವನಿಗೆ ದಾರಿ ತಪ್ಪೋಯ್ತಂತೆ. ಹಸುವಾಗಿತ್ತು, ಅವನಿಗೆ ಆಯಾಸವಾಗಿತ್ತು. ಅಷ್ಟರಲ್ಲಿ ಒಬ್ಬ ವಯಸ್ಸಾದ ಅಜ್ಜಿ ಅವನಿಗೆ ಬಿಸಿ ಬಿಸಿ ಬೇಯಿಸಿದ ಬೇಳೆ ಕೊಟ್ರಂತೆ. ಆ ರಾಜ ಆ ಊರನ್ನು ಬೆಂದಕಾಳು ಊರು ಅಂತ ಕರೆದ್ರಂತೆ. ಸೊ ಅಲ್ಲಿಂದ ಬೆಂಗಳೂರಾಯಿತು, ನಂತರ ಬೆಂಗಳೂರು ಆಯಿತು. ಈ ಕಥೆ ನೂರಾರು ವರ್ಷಗಳಿಂದ ಜನರ ಬಾಯಲ್ಲಿ ಜೀವಂತವಾಗಿದೆ. ಆದರೆ ಬೆಂಗಳೂರಿನ ಹೆಸರು ಬೆಂದಕಾಳೂರ, ಇದು ನಿಜಾನ ಅಥವಾ ಇದೊಂದು ದಂತಕಥೆನ? ಇಲ್ಲಿಂದಲೇ ಈ ಒಂದು ಕತೆ ಶುರುವಾಗುತ್ತೆ. ಆದರೆ ಇತಿಹಾಸಕಾರರು ಒಂದು ಪ್ರಶ್ನೆ ಕೇಳ್ತಾರೆ, ಈ ಕಥೆಗೆ ನಿಖರವಾದ ಸಾಕ್ಷಿ ಎಲ್ಲಿದೆ ಅಂತ. ಇಲ್ಲಿವರೆಗೂ ಈ ಕಥೆಯನ್ನು ಸಂಪೂರ್ಣವಾಗಿ ಸಾಬೀತುಪಡಿಸುವ ಯಾವುದೇ ಒಂದು ದಾಖಲೆ ಕೂಡ ಸಿಕ್ಕಿಲ್ಲ. ಅಂದರೆ ಇದು ಒಂದು ಜನಪ್ರಿಯ ದಂತಕಥೆ ಅಂತ ಹೇಳ್ಬೋದು. ಆದರೆ ಬೆಂಗಳೂರು ಅನ್ನೋ ಹೆಸರು ಭಾಳಷ್ಟು ಹಳೆಯ ಶಾಸನಗಳಲ್ಲೂ ಕಾಣಿಸಿವೆ. ಹಾಗಾದರೆ ನಿಜವಾದ ಉತ್ತರ ಏನು, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈ ಕತೆ ನೂರಾರು ವರ್ಷಗಳಿಂದ ಜನರ ಬಾಯಲ್ಲಿ ಜೀವಂತವಾಗಿದೆ. ಆದರೆ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಈ ಕತೆ ತುಂಬಾನೇ ಸುಂದರ, ಕೇಳಿದ್ರೆ ನಿಮಗೆ ನಂಬಬೇಕು ಅಂತ ಅನಿಸುತ್ತೆ. ಹಾಗಾದರೆ ನಿಜವಾದ ಉತ್ತರ ಏನು, ಇದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇವತ್ತಿನ ನನ್ನ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ಬ್ಯಾಂಗ್ಳೂರ್ ಸ್ಟೋರೀಸ್ನ ನೋಡ್ತಾ ಇರಿ. ಸೊ ಮತ್ತೆ ಇನ್ನೊಂದು ಹೊಸ ಕತೆ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ